ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ಪೊಂಗಲ್ ಮಾಡಿದ್ದೆ. ಈ ಪೊಂಗಲ್ ರೆಸಿಪಿನ ನಿಮ್ಮ ನಾರ್ತ್ ಇಂಡಿಯನ್ ಫ್ರೆಂಡ್ಸಿಗೆ ಟ್ರೈ ಮಾಡೋಕ್ಕೆ ಹೇಳಿ. ಅಥೆಂಟಿಕ್ ಪೊಂಗಲ್. ಇದಕ್ಕೆ ನಾನು 1 ಗ್ಲಾಸ್ ಅಕ್ಕಿ, ಅದರಲ್ಲಿ 3/4 ಗ್ಲಾಸ್ ಆಗೋಷ್ಟು ಹೆಸರುಬೇಳೆ, ಇದನ್ನು 3 ಸಲ ನೀರಲ್ಲಿ ತೊಳ್ಕೊತಾ ಇದ್ದೀನಿ. ಕ್ಲೀನಾಗಿ ತೊಳೆದ್ಮೇಲೆ ಇದಕ್ಕೆ 3 ಲೋಟ ಆಗೋಷ್ಟು ನೀರು, 3 ಲೋಟ ಆಗೋಷ್ಟು ನೀರು ಹಾಕ್ಕೊಂಡು ಇದಕ್ಕೆ 4 ವಿಸಿಲ್ನ ಹಾಕಿಸ್ಕೊಳ್ತಾ ಇದ್ದೀನಿ. ಅದೇ ಲೋಟದಲ್ಲಿ 3 ಲೋಟ. ಅದಾಗೋ ಅಷ್ಟರಲ್ಲಿ ನಾವು ಒಗ್ಗರಣೆನ ತಯಾರು ಮಾಡ್ಕೊಳ್ಳೋಣ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಥವಾ ಟೇಸ್ಟ್ ಎನ್ಹಾನ್ಸರ್ ಒಗ್ಗರಣೆನೇ. ಇದಕ್ಕೆ 1 ಫಿಸ್ಟ್ ಫುಲ್ ಆಗೋಷ್ಟು ಮೆಣಸನ್ನ ಕುಟ್ಕೊಳ್ಳಿ. ಇದು 1 ಸೀಳು ಹಾಕ್ಕೊಂಡ್ರೆ ಸಾಕು, ತುಂಬ ಪೌಡ್ರ್ ಆಗೋ ಥರ ಏನೂ ಬೇಡ. ಮೆಣಸು ಕುಟ್ಕೊಂಡಾದಮೇಲೆ ಒಂದು ಅರ್ಧ ಕಟ್ಟಾಗೋಷ್ಟು ಫ್ರೆಶ್ ಕರಿಬೇವು ಸೊಪ್ಪು ಮತ್ತು ಒಂದು 6ರಿಂದ 7 ಮೆಣಸಿನ್ಕಾಯಿ. ನೀವು ಕೆಂಪು ಮೆಣಸಿನ್ಕಾಯಿ ಕೂಡ ತೊಗೊಳ್ಬೋದು. ಇದಕ್ಕೆ ನಾನು ಮೇನ್ ಇಂಗ್ರೀಡಿಯೆಂಟ್ಸ್ ಹಾಕೋದು ಫ್ರೆಶ್ ಕಾಯಿ ಕೆಲವರು ಹಾಕ್ತಾರೆ, ಕೆಲವರು ಹಾಕಲ್ಲ. ಒಗ್ಗರಣೆಯಲ್ಲಿ ಕಾಯಿನ ಫ್ರೈ ಮಾಡಿಕೊಂಡು ಪೊಂಗಲ್ಗೆ ಹಾಕಿದ್ರೆ ಟೇಸ್ಟ್ ಡಬಲ್ ಆಗುತ್ತೆ. ಮತ್ತು ಸ್ವಲ್ಪ ಶುಂಠಿ ತುರ್ಕೊಂಡಿರೋದು. ಪ್ಯಾನಲ್ಲಿ 3 ಚಿಕ್ಕ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ, ಎಣ್ಣೆ ಕೂಡ ಹಾಕ್ಕೊಳ್ಬೋದು ಸ್ವಲ್ಪ. ಇದಕ್ಕೆ ಸಾಸಿವೆ ಎಲ್ಲ ಸಿಡಿಸ್ಕೊಂಡ್ಮೇಲೆ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಸಾಸಿವೆ ಸಿಡಿದ್ಮೇಲೆ ಜೀರಿಗೆ, ಇದಾದಮೇಲೆ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣ. ಮೊದಲು ಶುಂಠಿ 10 ಸೆಕೆಂಡ್ಸ್ ಫ್ರೈ ಆಗಲಿ. 10 ಸೆಕೆಂಡ್ಸ್ ಆಗೋ ಅಷ್ಟರಲ್ಲಿ ಮೆಣಸು ಕೂಡ ಹಾಕ್ಕೊಂಡು ಇದು ಕೂಡ ಒಂದು 10 to 15 ಮಿನಿಟ್ಸ್ ಒಟ್ಟಿಗೆ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ತಕ್ಷಣವೇ ನೀವು ಫ್ರೆಶ್ ಕಾಯಿ ಹಾಕ್ಕೊಂಡು ಫ್ಲೇಮ್ನ ಮೀಡಿಯಮ್ ಟು ಹೈ ಅಥವಾ ಮೀಡಿಯಮ್ ಮಾಡಿ 4 to 5 ಮಿನಿಟ್ಸ್ ಫ್ರೈ ಮಾಡಿ. ಇದಕ್ಕೆ ತುಂಬ ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ. ಪೊಂಗಲ್ಗೆ ಟೇಸ್ಟ್ ಡಬಲ್ ಆಗುತ್ತೆ. ಆಪ್ಷನಲ್, ಬಟ್ ಇನ್ನೂ ಟೇಸ್ಟ್ ಚೆನ್ನಾಗಾಗಬೇಕಂದ್ರೆ ಖಂಡಿತ ಒಂದು ಸಲ ಹಾಕ್ಕೊಳ್ಳಿ. ಕೆಲವ್ರು ಹಾಕ್ಕೊಳ್ತಾರೆ, ಕೆಲವ್ರು ಹಾಕಲ್ಲ, ಬಟ್ ನಾನು ಹಾಕ್ತೀನಿ. ಚೆನ್ನಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿ. ಕ್ರಂಚಿ ಆದಮೇಲೆ ಕರಿಬೇವು ಮತ್ತು ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ ಅಥವಾ ಹಸಿರು ಮೆಣಸಿನ್ಕಾಯಿ ನಿಮ್ಮಿಷ್ಟ. ಇದು ಕೂಡ ಫ್ಲೇಮ್ನ ಮೀಡಿಯಮಲ್ಲಿ ಫ್ರೈ ಮಾಡಿ. ಇದಕ್ಕೆ ಮೇನ್ ಟೇಸ್ಟ್ ಎನ್ಹ್ಯಾನ್ಸರ್ ಒಗ್ಗರಣೆನೇ. ಇದು ಚೆನ್ನಾಗಿ ಬರಬೇಕು. ಮತ್ತು ಫ್ಲೇಮ್ನ ಕಂಪ್ಲೀಟಾಗಿ ಆಫ್ ಮಾಡ್ಕೊಂಬಿಟ್ಟು ಹಿಂಗೆ ಹಾಕ್ಕೊಳ್ಳಿ. ಹಿಂಗೆ ಮಿಸ್ಸೇ ಮಾಡಿಬಿಡಿ, ಇದು ಕೂಡ ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ. ಹೀಗೆಲ್ಲ ಹಾಕ್ಕೊಂಡ್ಮೇಲೆ ಫ್ಲೇಮ್ ಆಫ್ ಮಾಡಿ ಹಾಕ್ಕೊಂಡ್ಮೇಲೆ ತಣ್ಣಗಾಗಕ್ಕೆ ಬಿಡಿ. ಅಷ್ಟರಲ್ಲಿ ಕುಕ್ಕರ್ನ ಓಪನ್ ಮಾಡಿ ಒಗ್ಗರಣೆನ ಅದ್ರ ಜೊತೆ ಸೇರಿಸ್ಕೊಳ್ಳಿ. ಒಗ್ಗರಣೆಯಲ್ಲಿ ಎಣ್ಣೆ ಅಂಶ ಅಥವಾ ತುಪ್ಪದ ಅಂಶ ಏನಿರುತ್ತೆ ಅದರಲ್ಲೇ 3 ಲೋಟ ಎಕ್ಸ್ಟ್ರಾ ನೀರು ಹಾಕ್ಕೊಂಡು ಕುಕ್ಕರ್ಗೆ ಸೇರಿಸ್ಕೊಳ್ಳಿ. ಸೊ ಕುಕ್ಕರಲ್ಲಿ ನಾವೀಗ 6 to 7 ಗ್ಲಾಸಸ್ ವಾಟರ್ ಹಾಕಿದ್ದೀವಿ. ಅದಕ್ಕೆ ದೊಡ್ಡ ಚಿಟಿಕೆ ಆಗೋಷ್ಟು ಅರಿಶಿನ ಮತ್ತು 2 ಸ್ಪೂನ್ ನಿಮ್ಮ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಇದು ಬಿಸಿ ಆಗ್ತಾ ಇದ್ದ ಹಾಗೆ ಸಿಡಿಯುತ್ತೆ. ಸೊ ಸಿಡಿಯುವಾಗ ಕಲಿಸ್ಕೊಳ್ತಾ ಇರಿ ಅಥವಾ ಲೋ ಫ್ಲೇಮ್ ಮಾಡಿ ಲಿಡ್ನ ಮುಚ್ಕೊಳ್ಳಿ. ಸೊ ನೋಡಿ, ಕ್ರೀಮಿ ಟೆಕ್ಸ್ಚರ್ ಬಂದಿದೆ. ನಿಮ್ಮ ಕನ್ಸಿಸ್ಟೆನ್ಸಿ ತಕ್ಕ ಹಾಗೆ ನೀವು ನೀರು ಕೂಡ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಬೋದು. ಇದು ಫುಲ್ ಕ್ರೀಮಿ ಟೆಕ್ಸ್ಚರ್ ಆಗಿತ್ತು. ನೀವು ಬಿಸಿ ಇದ್ದಾಗೆ ಸರ್ವ್ ಮಾಡಿ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಕೂಡ ಸರ್ವ್ ಮಾಡ್ಬೋದು. ಇದಕ್ಕೆ ಚಟ್ನಿ ಅವಶ್ಯಕತೆಯೇ ಇಲ್ಲ, ಯಾಕಂದರೆ ಫ್ರೈ ಮಾಡಿರೋ ಕೊಬ್ಬರಿನೇ ಎಷ್ಟೊಂದು ಟೇಸ್ಟ್ ಬರ್ತಾ ಇರುತ್ತೆ ಅದಕ್ಕೆ. ಮತ್ತು ಮೆಣಸು ನಿಮಗೆ ಕೆಮ್ಮಾದಾಗ ತಿಂದರೆ ಇದು ನಿಮಗೆ ಟೇಸ್ಟ್ ಗೊತ್ತಾಗುತ್ತೆ. ಮತ್ತು ಗಂಟಲು ಕೂಡ ರಿಲ್ಯಾಕ್ಸ್ ಆಗುತ್ತೆ, ಯಾಕಂದರೆ ಮೆಣಸು ಹಾಕಿರ್ತೀವಲ್ವ. ಸೊ ನಾನು ಬಿಸಿ ಸರ್ವ್ ಮಾಡ್ತಾಯಿದ್ದೀನಿ. ಇದು ಸೂಪರ್ ಟೇಸ್ಟಿ, ಸೂಪರ್ ಡೆಲಿಷಿಯಸ್ ಆ್ಯಂಡ್ ಕ್ವಿಕ್ ರೆಸಿಪಿ. ಯಾವಾಗಾದರೂ ಮಾಡ್ಕೊಳ್ಬೋದು ನಿಮಗೆ ಬೇಗ ಆಗಬೇಕು ಅಂತ. ಸೊ ನಿಮ್ಮ ನಾರ್ತ್ ಇಂಡಿಯನ್ ಫ್ರೆಂಡ್ಸ್ ಏನಾದರೂ ಇದ್ದರೆ ಅವ್ರಿಗೆ ಕೂಡ ಶೇರ್ ಮಾಡಿ. ಇದು ಅಥೆಂಟಿಕ್ ಅಂತ ಅಲ್ಲ, ಬಟ್ ನನ್ನ ಸ್ಟೈಲ್ ರೆಸಿಪಿ. ಸೊ ನೀವು ಟ್ರೈ ಮಾಡಿ.
ಟೇಸ್ಟ್ ಹೇಗಿತ್ತು ಅಂತ ಹೇಳಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟ್ರೈ ಮಾಡಿ. ಬಾಯ್.